ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತದ ಹಣದ ಮಾರುಕಟ್ಟೆಯ ವ್ಯವಸ್ಥೆಯ ಬಗ್ಗೆ ಅಧ್ಯಯನವನ್ನು ಮಾಡಲಾಗ್ತದೆ. ಹಿಂದಿನ ಅವಧಿಯಲ್ಲಿ ಹಣದ ಮಾರುಕಟ್ಟೆ ಅಂದ್ರೆ ಏನು, ಹಣದ ಮಾರುಕಟ್ಟೆಯ ಲಕ್ಷಣಗಳು ಮತ್ತು ಹಣದ ಮಾರುಕಟ್ಟೆ ಅಂಗಗಳ ಬಗ್ಗೆ ಅಧ್ಯಯನವನ್ನ ಮಾಡಲಾಗಿದೆ. ಇವತ್ತಿನ ಈ ಒಂದು ಅವಧಿಯಲ್ಲಿ ನಮ್ಮ ಇಂಡಿಯಾದೊಳಗೆ ಇರುವಂತ ಹಣದ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಚರ್ಚೆಯನ್ನ ಮಾಡೋಣ. ವಿಡಿಯೋನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾನೆ. ವಿಡಿಯೋ ಇಷ್ಟ ಆದ್ಮೇಲೆ ಕೊನೆಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಭಾರತದ ಹಣದ ಮಾರುಕಟ್ಟೆ ಒಂದು ವ್ಯವಸ್ಥೆ. ಹಣದ ಮಾರುಕಟ್ಟೆ ವ್ಯವಸ್ಥೆ. ಭಾರತದ ಹಣದ ಮಾರುಕಟ್ಟೆಯು ಒಟ್ಟಾರೆಯಾಗಿ ಎರಡು ಭಾಗವಾಗಿ ನಾವೇನ್ ಮಾಡ್ಬೋದು, ವಿಂಗಡಣೆಯನ್ನ ಮಾಡ್ಬೋದು. ಏನು, ಭಾರತದ ಹಣದ ಮಾರುಕಟ್ಟೆ ವ್ಯವಸ್ಥೆಯನ್ನು ಎಷ್ಟು ಭಾಗವಾಗಿ ವಿಂಗಡಣೆ ಮಾಡಬಹುದು, ಎರಡು ಭಾಗವಾಗಿ ವಿಂಗಡಣೆ ಮಾಡಬಹುದು. ಒಂದ್ ಯಾವುದು ಸಂಘಟಿತ ವಲಯ ಅಂತೇಳಿ, ಇನ್ನೊಂದು ಯಾವುದು ಅಸಂಘಟಿತ ವಲಯ. ಎಷ್ಟು ಭಾಗ, ಎರಡು ಭಾಗ. ಒಂದು ಸಂಘಟಿತ ವಲಯ, ಇನ್ನೊಂದು ಯಾವುದು ಅಸಂಘಟಿತ ವಲಯ. ಇದು ಭಾರತದ ಹಣದ ಮಾರುಕಟ್ಟೆ ವ್ಯವಸ್ಥೆಯಾಗಿದೆ. ಅದರಲ್ಲಿ ನಾವೇನ್ ಮಾಡೋಣ ಈಗ, ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ, ಅದರಲ್ಲಿ ಬರುವಂತಹ ಪ್ರಮುಖ ಸಂಸ್ಥೆಗಳು ಯಾವ ಅಂತೇಳಿ ಒಂದೊಂದಾಗಿ ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಸಂಘಟಿತ ವಲಯ ಇದು ಹಣದ ಮಾರುಕಟ್ಟೆಯ, ಭಾರತದ ಹಣದ ಮಾರುಕಟ್ಟೆಯ ಒಂದನೆಯ ಒಂದು ಭಾಗವಾಗಿದೆ. ಯಾವುದು, ಸಂಘಟಿತ ವಲಯ ಅಂತೇಳಿ. ಭಾರತದ ಸಂಘಟಿತ ವಲಯವು ಒಳಗೊಂಡಿರುವಂತ ಸಂಸ್ಥೆಗಳು ಯಾವಂತಂದ್ರ, ಒಂದು RBI ಅಂದ್ರ ಭಾರತೀಯ ರಿಸರ್ವ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಇದು ಸಂಘಟಿತ ವಲಯದೊಳಗೆ ಬರುವಂತ ಒಂದು ಸಂಸ್ಥೆಯಾಗಿದೆ. ಇನ್ನೊಂದು ಯಾವುದು, SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಕೂಡ ಹಣದ ಮಾರುಕಟ್ಟೆಯನ್ನ ಒಳಗೊಂಡಿರುವಂತ ಮತ್ತೊಂದು ಸಂಸ್ಥೆ ಅಥವಾ ಬ್ಯಾಂಕು. SBI ಅಷ್ಟೇ ಅಲ್ಲ, SBI ನ 7 ಅಂಗ ಸಂಸ್ಥೆಗಳು ಕೂಡ ಒಳಗೊಂಡಿದೆ. ಮತ್ತು ದೇಶದಲ್ಲಿರುವಂತಹ 12 ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕ್ಗಳನ್ನ ಒಳಗೊಂಡಿದೆ. ವಿದೇಶಿ ಬ್ಯಾಂಕ್ಗಳನ್ನ ಒಳಗೊಂಡಿದೆ. ಸಹಕಾರಿ ಬ್ಯಾಂಕ್ಗಳನ್ನ ಒಳಗೊಂಡಿದೆ. ಹಣಕಾಸಿನ ಸಂಸ್ಥೆಗಳನ್ನ ಮತ್ತು ನಿಗಮಗಳನ್ನ, ಡಿಸ್ಕೌಂಟ್ ಅಂಡ್ ಫೈನಾನ್ಸ್ ಹೌಸ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನ, ಇವು ಭಾರತದ ಹಣದ ಮಾರುಕಟ್ಟೆಯು ಒಳಗೊಂಡಿರುವಂತ ಪ್ರಮುಖ ಹಣಕಾಸಿನ ಸಂಸ್ಥೆಗಳು ಆಗಿವೆ. ಈ ಸಂಸ್ಥೆಗಳು ಎಲ್ಲಿ ಬರ್ತಾವಂತಂದ್ರ ಸಂಘಟಿತ ವಲಯದೊಳಗ ಕಾರ್ಯವನ್ನ ನಿರ್ವಹಿಸುತ್ತವೆ. ಒಂದ್ಯಾವುದು RBI, SBI ಮತ್ತು ಅದರ ಪ್ರಮುಖ 7 ಅಂಗಗಳು. ಇನ್ನೊಂದು ಯಾವುದು, ವಾಣಿಜ್ಯ ಬ್ಯಾಂಕು, ವಿದೇಶಿ ಬ್ಯಾಂಕು, ಸಹಕಾರಿ ಬ್ಯಾಂಕು ಮತ್ತು ಹಣಕಾಸಿನ ಸಂಸ್ಥೆ ಮತ್ತು ನಿಗಮ, ಡಿಸ್ಕೌಂಟ್ ಅಂಡ್ ಫೈನಾನ್ಸ್ ಹೌಸ್ ಆಫ್ ಇಂಡಿಯಾ ಲಿಮಿಟೆಡ್. ಇವು ಮುಂತಾದ ಹಣಕಾಸು ಸಂಸ್ಥೆಗಳನ್ನ ಯಾವುದು ಒಳಗೊಂಡಿದೆ, ಈ ಸಂಘಟಿತ ವಲಯ ಒಳಗೊಂಡಿದೆ. ಇದು ಒಂದನೆಯ ಭಾಗ. ಇನ್ನು ಎರಡನೇ ಭಾಗ ಅಂತಂದ್ರ, ಇಲ್ಲಿ ನೋಡ್ರಿ, ಭಾರತದ ಹಣಕಾಸಿನ ಮಾರುಕಟ್ಟೆ ಪ್ರಮುಖ ಕೇಂದ್ರ ಎಲ್ಲಿದಾವಂತಂದ್ರ, ಒಂದು ಮುಂಬೈ ಒಳಗದ, ಕಲ್ಕತ್ತಾ, ದೆಹಲಿ, ಚೆನ್ನೈ ಮತ್ತು ಅಹಮದಾಬಾದ್ ಮತ್ತು ಬೆಂಗಳೂರು. ಭಾರತದ ಪ್ರಮುಖ ಹಣಕಾಸಿನ ಮಾರುಕಟ್ಟೆಯ ಪ್ರಮುಖ ಕೇಂದ್ರಗಳು ಎಲ್ಲಿ ಅದಾವಂತಂದ್ರ, ಒಂದು ಮುಂಬೈ ಒಳಗೈತಿ, ಕಲ್ಕತ್ತಾ, ದೆಹಲಿ ಮತ್ತು ಚೆನ್ನೈ, ಅಹಮದಾಬಾದ್ ಮತ್ತು ಬೆಂಗಳೂರು. ಇದು ಭಾರತದ ಹಣಕಾಸಿನ ಮಾರುಕಟ್ಟೆ ಒಳಗೊಂಡಿರುವಂತ ಪ್ರಮುಖ ಕೇಂದ್ರಗಳು ಆಗಿವೆ. ಇಷ್ಟು ನೀವೇನ್ ಮಾಡ್ಬೇಕು, ಈ ಸಂಘಟಿತ ವಲಯದೊಳಗ ಬರಬೇಕಾಗ್ತದೆ. ಇನ್ನು ಎರಡನೇದು ಯಾವುದು, ಅಸಂಘಟಿತ ವಲಯ. ಯಾವ ವಲಯ, ಅಸಂಘಟಿತ ವಲಯ. ಅಸಂಘಟಿತ ವಲಯವು ಇದು ದೇಶೀಯ ಬ್ಯಾಂಕರು, ಹಣದ ಲೇವಾದೇವಿಗಾರ, ಬ್ಯಾಂಕೇತರ ಹಣಕಾಸಿನ ಮಧ್ಯವರ್ತಿ ಸಂಸ್ಥೆಗಳು ಮುಂತಾದವುಗಳನ್ನ ಈ ವಲಯವು ಒಳಗೊಂಡಿರುತ್ತದೆ. ಯಾವ ವಲಯ, ಅಸಂಘಟಿತ ವಲಯ ಒಳಗೊಂಡಿರುವಂತಹ ಪ್ರಮುಖ ಸಂಸ್ಥೆಗಳು ಯಾವುವು, ದೇಶೀಯ ಬ್ಯಾಂಕರು, ಹಣದ ಲೇವಾದೇವಿಗಾರ, ಬ್ಯಾಂಕೇತರ ಹಣಕಾಸಿನ ಮಧ್ಯವರ್ತಿ ಸಂಸ್ಥೆಗಳು. ಇವೆಲ್ಲ ಏನಿವು ಅಸಂಘಟಿತ ವಲಯದಲ್ಲಿ ಕಂಡು ಬರುವಂತ ಪ್ರಮುಖ ಸಂಸ್ಥೆಗಳು ಆಗಿವೆ. ಇದು ಎರಡನೇದು. ಇಷ್ಟು ಭಾರತದ ಹಣದ ಮಾರುಕಟ್ಟೆ ಒಳಗೊಂಡಿರುವಂತ 2 ಅಂಗಗಳು ಆಗಿವೆ. ಇನ್ನ ಭಾರತದ ಹಣದ ಮಾರುಕಟ್ಟೆಯ ಪ್ರಮುಖ ಅಂಗಗಳು ಯಾವುವು, ಅದ್ರ ಬಗ್ಗೆ ತಿಳ್ಕೊಬೇಕಾಗ್ತದ. ಒಂದ್ಯಾವುದು
ಕರೆ ಹಣದ ಮಾರುಕಟ್ಟೆ ಹಿಂದಿನ ಒಂದು ವಿಡಿಯೋನಲ್ಲಿ ತಿಳಿಸಲಾಗಿದೆ. ಇನ್ನೊಂದು ಯಾವುದು ಖಜಾನೆ ಹುಂಡಿ ಮಾರುಕಟ್ಟೆ, ಇದ್ರ ಬಗ್ಗೆನೂ ಕೂಡ ಇವಾಗ ನೆನಕೊಡಲಾಗಿದೆ. ಇನ್ನೊಂದು ಯಾವುದು ವಾಣಿಜ್ಯ ಹುಂಡಿ ಮಾರುಕಟ್ಟೆ, ಇದು ಕೂಡ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇನ್ನೊಂದು ಯಾವುದು ಠೇವಣಿ ಪತ್ರಗಳ ಮಾರುಕಟ್ಟೆ, ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇನ್ನೊಂದು ಯಾವುದು ವಾಣಿಜ್ಯ ಕಾಗದ ಮಾರುಕಟ್ಟೆ. ಓಕೆನಾ, ಇಷ್ಟು ಪ್ರಮುಖ ಐದು ಭಾರತದ ಹಣದ ಮಾರುಕಟ್ಟೆಯ ಪ್ರಮುಖ ಅಂಗಗಳು ಆಗಿವೆ. ಏನು? ಕರೆ ಹಣದ ಮಾರುಕಟ್ಟೆ, ಖಜಾನೆ ಹುಂಡಿ ಮಾರುಕಟ್ಟೆ, ವಾಣಿಜ್ಯ ಠೇವಣಿ ಪತ್ರ ಮಾರುಕಟ್ಟೆ, ವಾಣಿಜ್ಯ ಕಾಗದ ಮಾರುಕಟ್ಟೆ. ಇವುಗಳ ಮೂಲಕ ಭಾರತದ ಹಣಕಾಸಿನ ಹಣದ ಮಾರುಕಟ್ಟೆ ವ್ಯವಹಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತದ. ಓಕೆನಾ, ಇವನು ಕೂಡ ನೀವು ಎಕ್ಸಾಮ್ ಒಳಗೆ ಮಾಡ್ರಿ, ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡ್ರಿ. ಓಕೆನಾ, ಇದಾದ್ಮೇಲೆ ಇನ್ನ ಭಾರತದ ಹಣದ ಮಾರುಕಟ್ಟೆಯ ಪ್ರಮುಖ ಲಕ್ಷಣಗಳು ಏನು ಎಂಬುದನ್ನ ತಿಳ್ಕೋಣ. ಭಾರತದ ಅದರಲ್ಲಿ ಕೂಡ ಲಕ್ಷಣಗಳಲ್ಲಿ ಒಂದೇದು ಯಾವುದು? ಸಮಗ್ರತೆ ಅಭಾವ ಐತಿ. ಯಾಕೆಂದ್ರೆ ಭಾರತ ವಿಶಾಲವಾದ ದೇಶವಾಗಿರುವುದರಿಂದ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿದ್ದರಿಂದ ನಮ್ಮಲ್ಲಿ ಹಣದ ಮಾರುಕಟ್ಟೆ ಒಂದನೇ ಲಕ್ಷಣೆಯನ್ನು ಎಲ್ಲಾ ಕಡೆ ಸಮಗ್ರತೆ ಅಭಾವ ಅದ, ಎಲ್ಲರನ್ನು ಕೂಡಿಸಲು ಸಾಧ್ಯ ಆಗುವುದಿಲ್ಲ. ಓಕೆನಾ, ಇದು ಒಂದೇ ಲಕ್ಷಣ. ಎರಡನೇದು ಬಡ್ಡಿ ದರದಲ್ಲಿ ವೈವಿಧ್ಯತೆ. ಒಂದು ಬ್ಯಾಂಕ್ನಲ್ಲಿ ಇರುವಂತ ಬಡ್ಡಿ, ಮತ್ತೊಂದ್ ಕಡೆ ಬಡ್ಡಿ, ಮತ್ತೊಂದ್ ಕಡೆ ಬಡ್ಡಿ, ಎಲ್ಲಾ ಕಡೆ ಬಡ್ಡಿಯಲ್ಲಿ ನಾವೇನ್ ಮಾಡ್ಬೋದು? ವೈವಿಧ್ಯತೆಯನ್ನ ಕಾಣ್ಬಹುದು. ಇನ್ನೊಂದು ಯಾವುದು? ಸಾಮರಸ್ಯದ ಅಭಾವ. ನಮ್ಮದೆಲ್ಲ ಸಹಕಾರ ಮತ್ತು ಸಂಬಂಧಗಳೆಲ್ಲ ಸರಿಯಾಗಿ ಇಲ್ಲ, ಅದಕ್ಕೆ ನಾವು ಸಾಮರಸ್ಯ ಅಂತ ಕರಿತೀವಿ. ಇದು ಕೂಡ ಅಭಾವ ನಾವೆಲ್ಲಿ ಕಾಣ್ತೀವಿ? ಲಕ್ಷಣಗಳು ಕಾಣ್ತೀವಿ. ಇನ್ನೊಂದು ಲಕ್ಷಣ ನಮ್ಮ ದೇಶದ ಹಣದ ಮಾರುಕಟ್ಟೆ ಮತ್ತೊಂದು ಲಕ್ಷಣ ಬಂಡವಾಳದ ಕೊರತೆ. ಎಂತ ಕೊರತೆ? ಬಂಡವಾಳದ ಕೊರತೆ ಕೂಡ ಮತ್ತೊಂದು ಲಕ್ಷಣವಾಗಿದೆ. ನಮ್ಮ ದುಡ್ಡಿಲ್ಲ, ದೇಶ ಐತಿ ನಮ್ದಲ್ಲಿ, ದೇಶ ಬಹಳ ವಿಶಾಲವಾಗಿದೆ, ಜನಸಂಖ್ಯೆ ಕೂಡ ಹೆಚ್ಚಳವಾಗೈತಿ. ಆಗ ನಮ್ಮ ದೇಶ ಎದುರಿಸುವಂತ ಪ್ರಮುಖ ಮತ್ತೊಂದು ಹಣದ ಮಾರುಕಟ್ಟೆ ಲಕ್ಷಣ ಏನು? ನಮ್ಮ ದೇಶದೊಳಗ ಬಂಡವಾಳದ ಮಾರುಕಟ್ಟೆ ಎದ್ದು ಕಾಣ್ತದ. ಇನ್ನೊಂದು ಯಾವುದು? ಸಂಘಟಿತ ಹುಂಡಿ ಮಾರುಕಟ್ಟೆ ಅಭಾವ. ನಮ್ ಕಡೆ ಎಂತ ಅಭಾವ ಐತಿ? ಸಂಘಟಿತ ಅಂದ್ರೆ ಸಂಘಟನೆ, ಒಗ್ಗಟ್ಟು ಅಂತ ಕರಿತಾರಲ್ಲ, ಅಂತ ಒಂದು ಸಂಘಟಿತ ಹುಂಡಿ ಮಾರುಕಟ್ಟೆ ಅಭಾವ ಇದು ಮತ್ತೊಂದು ಲಕ್ಷಣ ಆಗಿದೆ. ಇನ್ನೊಂದೇನು? ಸಮರ್ಪಕ ಬ್ಯಾಂಕಿಂಗ್ ಸೌಲಭ್ಯಗಳ ಕೊರತೆ ಐತಿ. ನಮ್ಮ ದೇಶದ ಎಲ್ಲಾ ಹಳ್ಳಿಗಳಾಗ್ಬೋದು, ಸಿಟಿಗಳಾಗ್ಬೋದು, ಡಿಸ್ಟಿಕ್ ಆಗ್ಬೋದು, ಸ್ಟೇಟ್ಗಳಾಗ್ಬೋದು, ಅಲ್ಲಿ ಏನ್ ಕೊರತೆ ಐತಿ? ಸಮರ್ಪಕ ಬ್ಯಾಂಕಿನ ಸೌಲಭ್ಯಗಳ ಕೊರತೆ ಕಾಣ್ತದ. ಹೀಗಾಗಿ ಇದು ಒಂದು ಪ್ರಮುಖ ಲಕ್ಷಣ ಆಗಿದೆ. ಇನ್ನೊಂದೇನು? ವ್ಯವಸ್ಥಿತ ಬ್ಯಾಂಕು ಪದ್ಧತಿಯ ಅಭಾವ. ಏನು? ನಮ್ಮ ದೇಶದೊಳಗ ವ್ಯವಸ್ಥಿತವಾದಂತ ಬ್ಯಾಂಕಿನ ಪದ್ಧತಿಯ ಅಭಾವ ಕೂಡ ಈ ಭಾರತದ ಹಣದ ಮಾರುಕಟ್ಟೆಯ ಮತ್ತೊಂದು ಲಕ್ಷಣ ಆಗ್ತದ. ಓಕೆನಾ, ಇಷ್ಟು ವಿದ್ಯಾರ್ಥಿಗಳೇ ಹಣದ ಮಾರುಕಟ್ಟೆ ಅದರಲ್ಲಿ ವಿಶೇಷವಾಗಿ ಭಾರತದ ಹಣದ ಮಾರುಕಟ್ಟೆಯ ಪ್ರಮುಖ ಲಕ್ಷಣಗಳು, ಭಾರತದ ಹಣದ ಮಾರುಕಟ್ಟೆಯ ಪ್ರಮುಖ ಅಂಗಗಳು, ಆಮೇಲೆ ಆ ಭಾರತದ ಹಣದ ಮಾರುಕಟ್ಟೆ ಒಳಗೊಂಡಿರುವಂತ ಪ್ರಮುಖ ಅಂಗಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಇಷ್ಟು ಇದರ ಬಗ್ಗೆ ಮಾಹಿತಿ. ಮುಂದಿನ ಅವಧಿಯಲ್ಲಿ ಬಂಡವಾಳ ಮಾರುಕಟ್ಟೆ ಬಗ್ಗೆ ಅಧ್ಯಯನವನ್ನ ಮಾಡಲಾಗ್ತದೆ. ಓಕೆನಾ, ಇಲ್ಲಿಯ ತನಕ ವಿಡಿಯೋವನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.